ಹಾಯ್ ಗೈಸ್, ನಮಸ್ತೆ ಎಲ್ರಿಗೂ. ನಿಫ್ಟಿ ಇವತ್ತು CPR ಲೆವೆಲ್ಸ್ಗಳಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಟ್ಟಿದೆ ಅಂತ ನೋಡೋಣ. ಇವತ್ತು ಮಾರ್ಕೆಟು ನೆಗೆಟಿವ್ ಓಪನಿಂಗ್ ಆಗಿದ್ರು ಕೂಡ CPR ಲೆವೆಲ್ಸ್ ಹತ್ರ ಬಂದು ಸಪೋರ್ಟ್ ತಗೊಂಡು ಪ್ರೀವಿಯಸ್ ಡೇ ಹೈ ಮತ್ತು ಡೈಲಿ R1 ಈ ಲೆವೆಲ್ ತನಕ ಹೋಗಿದೆ ಮಾರ್ಕೆಟು. ಅಟ್ ದ ಸೇಮ್ ಟೈಮ್ ನಾವು ವೀಕ್ಲಿ ಲೆವೆಲ್ಸಲ್ಲಿ ನೋಡೋದಾದರೆ, ವೀಕ್ಲಿ CPR ಅಲ್ಲಿ 15 ಮಿನಿಟ್ಸಲ್ಲಿ ನೋಡೋದಾದರೆ, ವೀಕ್ಲಿ CPR ಅಲ್ಲಿ ಸಪೋರ್ಟ್ ತಗೊಂಡು ಪ್ರೀವಿಯಸ್ ವೀಕ್ ಹೈ ಮತ್ತು ವೀಕ್ಲಿ R1 ಈ ಲೆವೆಲ್ ತನಕ ಹೋಗಿದೆ ಮಾರ್ಕೆಟು. ನಾವು ಲೋವರ್ ಟೈಮ್ ಫ್ರೇಮ್ ಅಂದರೆ 15 ಮಿನಿಟ್ಸು 5 ಮಿನಿಟ್ಸಲ್ಲಿ ನೋಡೋದಾದರೆ, CPR ಲೆವೆಲ್ಸ್ಗಳನ್ನು ನೋಡೋದಾದರೆ, ಮಾರ್ಕೆಟ್ ನಮಗೆ ಲೋವರ್ ಟೈಮ್ ಫ್ರೇಮಲ್ಲಿ ಮಾರ್ಕೆಟು ಟ್ರೆಂಡ್ ರಿವರ್ಟ್ ಆಗಿದೆ ಅಂತ ಇಂಡಿಕೇಶನ್ ಕೊಡ್ತಾ ಇದೆ. ಬಟ್ ಅದೇ ನಾವು ಹೈಯರ್ ಟೈಮ್ ಫ್ರೇಮ್ಗೆ ಹೋದರೆ ಇನ್ನೂ ಮಂತ್ಲಿ CPRಕ್ಕಿಂತ ಕೆಳಗಡೆ ಇದೆ ಮಾರ್ಕೆಟು. ಇನ್ನು ಹೈಯರ್ ಟೈಮ್ ಫ್ರೇಮಲ್ಲಿ ಮಾರ್ಕೆಟ್ ಇನ್ನೂ ಬುಲ್ಲಿಶ್ ಆಗಿಲ್ಲ. ಸೊ ನೀವು ಈಗ ಮಾರ್ಕೆಟ್ ಸ್ಟ್ರಕ್ಚರ್ ನೋಡಿದ್ರೂ ಗೊತ್ತಾಗುತ್ತೆ, ಮಾರ್ಕೆಟ್ ಇನ್ನು ಲೋವರ್ ಲೋವಲ್ಲೇ ಇದೆ. ಇನ್ನು ಯಾವುದೇ ಒಂದು ಪ್ರೀವಿಯಸ್ ಹೈನ ಬ್ರೇಕ್ ಮಾಡಿಲ್ಲ, ಸ್ಟ್ರಕ್ಚರ್ ಬ್ರೇಕ್ ಆಗಿಲ್ಲ ಇನ್ನು. ಸೊ ಅದೇ ನಾವು ಒನ್ ಡೇ ಟೈಮ್ ಫ್ರೇಮಲ್ಲಿ ನೋಡಿದರೆ, ಸೊ ಇಲ್ಲಿ ನಮಗೆ ಲಾಸ್ಟ್ ಏನು ಮಾರ್ಕೆಟ್ ಸ್ವಿಂಗ್ ಮಾಡಿದೆಯಲ್ಲ, ಸೊ ಅದಕ್ಕಿಂತ ಮೇಲ್ಗಡೆ ಮಾರ್ಕೆಟ್ ಸಸ್ಟೈನ್ ಆದಮೇಲೆ ನಾವು ಈ ಪೊಸಿಷನಲ್ಲು ಸ್ವಿಂಗ್ ಟ್ರೇಡಿಂಗು ಈ ಥರ ಟ್ರೇಡ್ಗಳಿಗೆ ಪ್ಲ್ಯಾನ್ ಮಾಡಬೇಕು. ಅಲ್ಲಿ ತನಕ ನಾವು ಯಾವುದೇ ಸ್ಟಾಕ್ ಇರ್ಬೋದು, ಇಂಡೆಕ್ಸ್ ಯಾವುದರಲ್ಲೂ ಸಹ ಪೊಸಿಷನಲ್ಲು ಸ್ವಿಂಗು ಯಾವುದೇ ರೀತಿಯ ಟ್ರೇಡ್ಗಳನ್ನು ಮಾಡೋ ಹಾಗಿಲ್ಲ. ಯಾಕಂದರೆ ನಮಗೆ ಹೈಯರ್ ಟೈಮ್ ಫ್ರೇಮಲ್ಲಿ ಇನ್ನೂ ಮಾರ್ಕೆಟು ನೆಗೆಟಿವ್ನೇ ಇದೆ. ನಮಗೆ ಲೋವರ್ ಟೈಮ್ ಫ್ರೇಮಲ್ಲಿ ಬುಲ್ಲಿಶು, ಇಂಟ್ರಾಡೇ ಈ ರೀತಿಯ ಇಂಟ್ರಾಡೇಯಲ್ಲಿ ಬುಲ್ಲಿಶ್ ಸೆಟಪ್ಗಳು ಸಿಗ್ತವೆ, ನಾವು ಅದನ್ನು ಟ್ರೇಡ್ ಮಾಡ್ಬೋದು. ಸೊ ಅದೇ ಹೈಯರ್ ಟೈಮ್ ಫ್ರೇಮ್ಗೆ ಹೋದವಾಗ ನಾವು ಇನ್ನೂ ಬುಲ್ಲಿಶ್ ಇಲ್ಲ ಮಾರ್ಕೆಟು, ಇನ್ನೂ ಸಹ ಇನ್ನೂ ನೆಗೆಟಿವೇ ಇದೆ ಮಾರ್ಕೆಟು. ಸೊ ಒನ್ ಡೇ ಟೈಮ್ ಫ್ರೇಮಲ್ಲಿ ನೋಡೋದಾದರೆ, ನಮ್ಮದು ಈ 20 EMA ಏನಿದೆಯಲ್ಲ, ಇದು ಮತ್ತು ಈ ಏನು ಇಲ್ಲೊಂದು ರೆಸಿಸ್ಟೆನ್ಸ್ ಏನಿದೆಯಲ್ಲ, ಇದಕ್ಕಿಂತ ಮೇಲ್ಗಡೆ ಸಸ್ಟೈನ್ ಆಗಬೇಕು ಮಾರ್ಕೆಟು. ಅದಕ್ಕಿಂತ ಮೇಲ್ಗಡೆ ಸಸ್ಟೈನ್ ಆಯಿತು ಅಂದರೆ ಮತ್ತೆ ಫರ್ದರ್ ಏನು ಹೈ ಟೈಮ್ ಫ್ರೇಮಲ್ಲಿ ನಾವು ಬುಲ್ಲಿಶ್ ಟ್ರೇಡ್ಗಳನ್ನು ಪ್ಲ್ಯಾನ್ ಮಾಡ್ಬೋದು. ಅಲ್ಲಿ ತನಕ ಏನೂ ಮಾಡೋಂಗಿಲ್ಲ. ಸೊ ನಾವು ಇಂಟ್ರಾಡೇ ಈಗ ನಾಳೆ ದಿನ ಪ್ಲ್ಯಾನ್ ಮಾಡೋದಾದರೆ, ಮಾರ್ಕೆಟ್ ಈಗ ನಾಳೆ ದಿನ ಇಲ್ಲೇ ಫ್ಲ್ಯಾಟ್ ಓಪನ್ ಆಯಿತು ಮತ್ತು CPR ಹತ್ರ ಬಂತು, ಇಲ್ಲಿ ಸಪೋರ್ಟ್ ತೊಗೊಂತು ಅಂದರೆ ಅಗೇನ್ ಪ್ರೀವಿಯಸ್ ಡೇ ಹೈ ಅಥವಾ R1 ಈ ಲೆವೆಲ್ ತನಕ ಹೋಗ್ಬೋದು ಮಾರ್ಕೆಟು. ಹಾಗೆ ವೀಕ್ಲಿ CPR ಅಲ್ಲಿ 15 ಮಿನಿಟ್ಸಲ್ಲಿ ನೋಡೋದಾದರೆ, ಸೊ ಪ್ರೀವಿಯಸ್ ವೀಕ್ ಹೈ ಮತ್ತು ವೀಕ್ಲಿ R1 ಈ ಲೆವೆಲನ್ನು ಬ್ರೇಕ್ ಆಯಿತು ಅಂದರೆ ಮತ್ತೆ ಮಾರ್ಕೆಟ್ ಬುಲ್ಲಿಶ್ ಆಗ್ಬೋದು. ಇಲ್ಲ ಇದ್ರ ಕೆಳಗಡೆನೇ ಮಾರ್ಕೆಟ್ ಉಳ್ಕೊಳ್ತು ಅಂದರೆ ಮತ್ತೆ ಬೇರಿಶ್ ಆಗೋ ಚಾನ್ಸಸ್ ಇರುತ್ತೆ ಮಾರ್ಕೆಟು. ಸೊ ಇದು ಈಗ ನಿಫ್ಟಿದಾಯಿತು. ಹಾಗೆ ಈಗ ಸ್ಟಾಕಲ್ಲಿ ಟ್ರೇಡ್ ಮಾಡೋದಿದ್ರೆ, ನೀವು ಅದಾನಿ ಪವರು, ಶ್ರೀ ಸಿಮೆಂಟ್ಸ್ ಇದೇ ಥರ ಇಲ್ಲೇ ತುಂಬ ಸ್ಟಾಕ್ಗಳಿದ್ದಾವೆ. ಇದರಲ್ಲಿ ನೀವು ನಾಳೆ ದಿನಕ್ಕೆ ಟ್ರೇಡ್ ಪ್ಲ್ಯಾನ್ಗಳನ್ನು ಮಾಡ್ಬೋದು. ಇದರಲ್ಲಿ ಟ್ರೇಡ್ ಪ್ಲ್ಯಾನ್ ಅಂತ ಹೇಳಿದರೆ ನೀವು ಸುಮ್ಮನೆ ಬೈ ಸೆಲ್ಲೋ ಮಾಡೋದಲ್ಲ. ಇದು ಈ ಸ್ಟಾಕ್ಗಳಲ್ಲಿ ನಾಳೆ ಟ್ರೆಂಡಿಂಗ್ ಆಗ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಯಾವ ಡೈರೆಕ್ಷನ್ಗೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಮ್ಮ ಹತ್ರ ಈಗ ನೀವೇನೋ ಒಂದು ಸೆಟಪ್ ಯೂಸ್ ಮಾಡ್ತಾ ಇದ್ದೀರಿ, ಇಂಡಿಕೇಟರ್ಸು, ಪ್ರೈಸ್ ಆ್ಯಕ್ಷನ್, ಅದು ಏನೋ ಒಂದು ಟೂಲ್ಸ್ ಯೂಸ್ ಮಾಡ್ತಾ ಇದ್ದೀರಾ ನೀವು. ಅದರಲ್ಲಿ ಈ ಸ್ಟಾಕ್ಗಳಲ್ಲಿ ನಿಮಗೆ ನಿಮ್ಮ ಸೆಟಪ್ ಮೇಲೆ ಏನಾದರೂ ಎಂಟ್ರಿ ಅಪಾರ್ಚುನಿಟಿಗಳು ಸಿಗ್ತಾವೆ ಅಂದರೆ ನೀವು ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಸುಮ್ಮನೆ ಬ್ಲೈಂಡ್ ಆಗಿ ಬೈ ಸೆಲ್ ಮಾಡಬಾರ್ದು. ಸೊ ಇದರಲ್ಲಿ ಇದು ನಮಗೆ ಟ್ರೆಂಡಿಂಗ್ ಇರ್ಬೋದು ಅಂತ ಹೇಳುತ್ತೆ, ಯಾವ ಡೈರೆಕ್ಷನ್ಗೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ನಾವು ನಾಳೆ ದಿನ ಮಾರ್ಕೆಟ್ ಓಪನ್ ಆದಮೇಲೆ ಮಾರ್ಕೆಟ್ ಕಂಡೀಷನ್ ನೋಡಿಕೊಂಡು ನಾವು ಪ್ಲ್ಯಾನಿಂಗನ್ನು ಮಾಡಬೇಕಾಗುತ್ತೆ. ಸೊ ಅಲ್ಲಿ ತನಕ ನಾವು ಇವಾಗಲೇ ಹೇಳೋಕ್ಕಾಗಲ್ಲ ಅದು ಯಾವ ಡೈರೆಕ್ಷನ್ಗೆ ಹೋಗುತ್ತೆ, ಬೈ ಸೈಡ್ ಹೋಗುತ್ತಾ, ಸೆಲ್ ಸೈಡ್ ಹೋಗುತ್ತಾ ಅಂತ ಕೆಲವರು ಮೆಸೇಜ್ ಹಾಕಿದ್ರು ನನಗೆ. ಸೊ ಅದನ್ನು ಇವಾಗಲೇ ಹೇಳಕ್ಕೆ ಬರಲ್ಲ. ನಾಳೆ ಮಾರ್ಕೆಟ್ ಓಪನ್ ಆದಮೇಲೆ ಓವರ್ ಆಲ್ ಮಾರ್ಕೆಟ್ ಕಂಡೀಷನ್ ನೋಡಿಕೊಂಡು ನಮ್ಮ ಸೆಟಪ್ ಮೇಲೆ ನಾವು ಟ್ರೇಡ್ ಪ್ಲ್ಯಾನನ್ನು ಮಾಡಬೇಕಾಗುತ್ತೆ. ಸೊ ನೀವು ಇದನ್ನು ಸರಿಯಾಗಿ ತಿಳ್ಕೊಳ್ಳಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು, ಚೆನ್ನಾಗಿತ್ತು ಅಂತ ಹೇಳಿದರೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.